ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಡಾಕ್ಟರ್ ಜೋಸೆಫ್ ಮರ್ಫಿಯವರು ಬರೆದಂಥ 10 ಲಕ್ಷಕ್ಕೂ ಅಧಿಕ ಪ್ರತಿಗಳು ಮಾರಾಟವಾದಂತಹ ಒಂದು ಅದ್ಭುತ ಪುಸ್ತಕವನ್ನು ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಮರ್ಫಿಯವರು ಐರ್ಲೆಂಡಿನಲ್ಲಿ ಜನಿಸ್ತಾರೆ. ಮನೋವಿಜ್ಞಾನದಲ್ಲಿ PhDಯನ್ನು ಮಾಡಿ ಪೌರಾತ್ಯ ಧರ್ಮಗಳ ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ದೇಶಗಳನ್ನು ಸುತ್ತತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ವಾಸ್ತವ್ಯವನ್ನು ಅವರು ಮಾಡ್ತಾರೆ. ಹೀಗೆ ಸಂಶೋಧನೆಯನ್ನು ಮಾಡಿದ ನಂತರ ಅವರಿಗೆ ಈ ಪೂರ್ಣ ಸೃಷ್ಟಿಯಲ್ಲಿ ಒಂದು ವಿರಾಟ ಶಕ್ತಿ ವ್ಯಾಪಿಸಿದೆ. ಆ ಶಕ್ತಿ ನಮ್ಮೊಳಗೆ ಕೂಡ ಇದೆ. ಅದೇ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಎಂದು ಅರಿವಿಗೆ ಬರುತ್ತೆ. ಈ ಶಕ್ತಿಯ ಮೇಲೆ ಅವರಿಗೆ ನ್ಯೂಥಾಟ್ ಸಿದ್ಧಾಂತದ ಒಂದು ಪ್ರಭಾವ ಬೀಳುತ್ತೆ. ಆ 19ನೇ ಶತಮಾನದಲ್ಲಿ ಅಮೇರಿಕದಲ್ಲಿ ಜನಪ್ರಿಯವಾದಂಥ ಒಂದು ಸಿದ್ಧಾಂತ ಆಗಿದೆ. ಆ ಸಿದ್ಧಾಂತದ ಪ್ರಕಾರ ದೇವರು ಅಥವಾ ಅನಂತ ಪ್ರಜ್ಞೆ ಸರ್ವೋಚ್ಚ, ಸರ್ವವ್ಯಾಪಿ ಮತ್ತು ಅಜರಾಮರವಾಗಿದೆ. ಪ್ರತಿ ವ್ಯಕ್ತಿಯ ಒಳಗೆ ಕೂಡ ದೈವಿ ಅಂಶವಿದೆ ಮತ್ತು ಎಲ್ಲ ಜನರು ಮೂಲತಃ ಆಧ್ಯಾತ್ಮಿಕರು. ಸರ್ವೋಚ್ಚ ಆಧ್ಯಾತ್ಮಿಕ ಸಿದ್ಧಾಂತ ಅಂದ್ರಲ್ಲಿ ಒಬ್ಬ ಇನ್ನೊಬ್ಬನನ್ನು ನಿಶರ್ತವಾಗಿ ಪ್ರೀತಿಸೋದು. ಅಂದರೆ ಪ್ರತಿಯೊಂದು ರೋಗ ಮನಸ್ಸಿನಲ್ಲಿ ಉತ್ಪತ್ತಾಗುತ್ತೆ ಮತ್ತು ಸರಿಯಾದ ಯೋಚನೆಯಿಂದ ಅದು ಚಿಕಿತ್ಸೆ ಸಾಧ್ಯ ಅನ್ನೋದು ನ್ಯೂಥಾಟ್ ಸಿದ್ಧಾಂತದ ಒಂದು ಮುಖ್ಯ ಅಂಶ ಆಗಿರುತ್ತೆ. ಇದು ಮರ್ಫಿಯವರಿಗೆ ಸಂಶೋಧನೆ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಆಗ ಇವರು ಪ್ರಸಿದ್ಧ ಆದಂಥ ವ್ಯಕ್ತಿಯಾಗಿದ್ದರಿಂದ ಜನಗಳು ಇವರ ಆತ್ಮಕಥೆಯನ್ನು ಬರೀಲಿಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಅವರು ನನ್ನ ಪುಸ್ತಕಗಳಲ್ಲಿ ಕಾಣಸಿಗುತ್ತೆ ಅಂತೇಳಿ 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೀತಾರೆ. ಅದರಲ್ಲಿ ದಿ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ತುಂಬ ಒಂದು ಪ್ರಸಿದ್ಧ ಆದಂಥ ಪುಸ್ತಕ ಆಗಿದೆ. 1962ರಲ್ಲಿ ಇದನ್ನು ಪ್ರಕಟವನ್ನು ಮಾಡ್ತಾರೆ. ಮೋಟಿವೇಶನಲ್ ಬುಕ್ ಆಗಿದ್ದು ತುಂಬ ಜನರ ಮನಸ್ಸನ್ನು ಸೆಳೆದಂಥ ಪುಸ್ತಕ ಆಗಿದೆ. ಇಲ್ಲಿ ನಮ್ಮ ಮನಸ್ಸು ಮತ್ತು ಆಲೋಚನೆಗಳು ನಮ್ಮ ಫಲಿತಾಂಶದ ಮೇಲೆ ಪ್ರಭಾವ ಬೀರ್ತವೆ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ಮುಖ್ಯ ನಮ್ಮ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಅವುಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದೋದು ಅತ್ಯವಶ್ಯಕ ಆಗಿದೆ. ಲೇಖಕರು ಈ ತಂತ್ರಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತ ನಮಗೆ ಕಲಿಸ್ತಾ ಹೋಗ್ತಾರೆ. ನಮ್ಮ ಮನಸ್ಸಿನ ಶಕ್ತಿಯಿಂದ ಹೇಗೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬುದನ್ನು ಮಾನವನ ಮನಸ್ಸಿನ ಶಕ್ತಿಯನ್ನು ಸಂಶೋಧಿಸಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಹಾಗಾದರೆ ಈ ಪುಸ್ತಕನ ಯಾಕೆ ಓದಬೇಕು, ಅದು ಕಾರಣಗಳು ಏನು ಅಂತ ಅಂದರೆ, ಈ ಪ್ರಪಂಚದಲ್ಲಿ ನಾವು ಜನಗಳನ್ನು ನೋಡ್ತಾ ಇರಬೇಕಾದ್ರೆ ಒಬ್ಬ ತುಂಬ ಸುಖವಾಗಿದ್ದಾನೆ, ಇನ್ನೊಬ್ಬ ತುಂಬ ದುಃಖದಲ್ಲಿದ್ದಾನೆ, ಇನ್ನೊಬ್ಬ ತುಂಬ ಶ್ರೀಮಂತ, ಹಾಗೆ ಇನ್ನೊಬ್ಬ ಬಡತನದಲ್ಲಿದ್ದಾನೆ, ಹಾಗೆ ಒಬ್ಬ ಅವನ ಜೀವನ ಶೈಲಿ ಆರೋಗ್ಯ ಯಾವುದೂ ಉತ್ತಮವಾಗಿಲ್ಲದಿದ್ದರೂ ಆರೋಗ್ಯವಾಗಿದ್ದಾನೆ, ಆದರೆ ಇನ್ನೊಬ್ಬ ಯಾವಾಗಲೂ ಅನಾರೋಗ್ಯದಲ್ಲೇ ಬದುಕಿ ಸಾಯ್ತಾ ಇದ್ದಾನೆ. ಹೀಗೆ ಈ ಭಿನ್ನತೆಯಾಗಿ ಕಾರಣಗಳನ್ನು ಹುಡುಕಬೇಕಾದ್ರೂ ಕೂಡ ಅಲ್ಲಿ ಅವರ ಮನಸ್ಸೇ ಆ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಅರಿಬೇಕು. ಅಂದರೆ ಈ ಪುಸ್ತಕವನ್ನು ನಾವು ಓದಬೇಕಾಗುತ್ತೆ. ಇದು ಕಷ್ಟದ ಸಮಯದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಇಲ್ಲಿ ಎಲ್ಲ ಧರ್ಮಕ್ಕೂ ಕೂಡ, ಎಲ್ಲ ಧರ್ಮದ ಜನಗಳಲ್ಲೂ ಕೂಡ ಸುಪ್ತ ಮನಸ್ಸಿದೆ. ಪ್ರಪಂಚದ ಪ್ರತಿಯೊಂದು ಮನುಷ್ಯರಲ್ಲೂ ಕೂಡ ಈ ಸುಪ್ತ ಮನಸ್ಸಿರುತ್ತೆ. ನೀವು ಮತ್ತೆ ಮತ್ತೆ ಪ್ರಾರ್ಥಿಸಿದಾಗ, ಪದೇ ಪದೇ ಹೇಳಿಕೊಂಡಾಗ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ಪ್ರಯತ್ನಿಸಿದೆ ಮತ್ತು ಬೇಕಾದ ಫಲಿತಾಂಶವನ್ನು ಕೊಡುತ್ತೆ. ಅದರಿಂದ ನೀವು ಅರಿಬೇಕು, ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಮನಸ್ಸು ಇದ್ದೇ ಇರುತ್ತೆ ಅನ್ನೋದನ್ನು. ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಎರಡಿದು, ಒಂದು ಕಾನ್ಷಿಯಸ್ ಮೈಂಡ್ ಮತ್ತು ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡು. ಇಲ್ಲಿ ಜಾಗೃತ ಮನಸ್ಸು ಅಂದರೆ ಪ್ರಜ್ಞಾ ಮನಸ್ಸು ವಸ್ತುನಿಷ್ಠ ಭಾಗ ಆಯ್ಕೆಗಳನ್ನು ಮಾಡಲು, ಯೋಜನೆಯನ್ನು ಮಾಡಲು ಮತ್ತು ಅಲ್ಪಾವಧಿಯ ನೆನಪುಗಳನ್ನು ಸಂಗ್ರಹಿಸಲು ಅದು ಕಾರಣ ಮಾಡುತ್ತೆ. ಇದು ಆಕ್ಟಿವ್ ಜಾಗೃತ ಮನಸ್ಸು ಸುಪ್ತ ಮನಸ್ಸನ್ನು ಎಚ್ಚರ ಮಾಡುತ್ತೆ. ಮೈಂಡ್ ಏಕಾಗ್ರತೆ, ನೆನಪಿನ ಶಕ್ತಿ, ಸೃಜನಾತ್ಮಕತೆ, ತೀರ್ಮಾನ ಶಕ್ತಿ, ಇದು ಎಚ್ಚರವಿದ್ದಾಗ ಮಾತ್ರ ಎಚ್ಚರ ಇರುತ್ತೆ, ಯೋಚಿಸುತ್ತೆ, ಸರಿ ತಪ್ಪು ನಿರ್ಧಾರ ಮಾಡುತ್ತೆ, ಪ್ರಶ್ನೆ ಕೇಳಿದರೆ ಉತ್ತರ ಹೇಳುತ್ತೆ. ಅಂದರೆ ಇಲ್ಲಿ ನಮ್ಮ ಜಾಗೃತ ಮನಸ್ಸು ತೋಟಗಾರನಿದ್ದ ಹಾಗೆ. ಇಲ್ಲಿ 10% ವಿಲ್ ಪವರ್ ಇರುತ್ತೆ, ಲಾಜಿಕ್ ಥಿಂಕಿಂಗ್ ಇತ್ಯಾದಿ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ. ಆದರೆ ಸುಪ್ತ ಮನಸ್ಸು ಅನ್ನೋದು ಒಂದು ತೋಟ ಇದ್ದ ಹಾಗೆ. 90% ಕೆಲಸ ನಡೀತಕ್ಕಂಥದ್ದು ಸುಪ್ತ ಮನಸ್ಸಿನಲ್ಲಿ. ನಮ್ಮ ನಂಬಿಕೆ, ಭಾವನೆ, ಅಭ್ಯಾಸ, ಮೌಲ್ಯಗಳ ಮೂಲಕ ಇದು ನಡೀತಾ ಹೋಗುತ್ತೆ. ಪ್ರೊಟೆಕ್ಟಿವ್, ರಿಯಾಕ್ಷನ್, ಮೆಮೊರಿ, ಇಮ್ಯಾಜಿನೇಷನ್, ಇನ್ಸ್ಟಿಟ್ಯೂಷನ್ ಇವೆಲ್ಲ ಬರಲಿಕ್ಕೆ ಸುಪ್ತ ಮನಸ್ಸಿನಿಂದ ಸಾಧ್ಯ. ಹಾಗೆ ಇಲ್ಲಿ ವಿಲಿಯಂ ಹ್ಯಾಮಿಲ್ಟನ್ ಹೇಳ್ತಾರೆ, ಭೂಮಿಯ ಮೇಲೆ ಮನುಷ್ಯನಿಗಿಂತ ದೊಡ್ಡವನು ಯಾರು ಇಲ್ಲ, ಮನುಷ್ಯನಲ್ಲಿ ಮಿದುಳಿಗಿಂತ ದೊಡ್ಡ ಅವಯವ ಯಾವುದೂ ಇಲ್ಲ ಅಂತ. ಹಾಗೆಯೇ ಇಲ್ಲಿ ಜಾಗೃತ ಮನಸ್ಸು ಅನ್ನೋದು ಸಂಪಾದಕ ಇದ್ದ ಹಾಗೆ.
ಸುಪ್ತ ಮನಸ್ಸು ಬರಹಗಾರ ಇದ್ದಂತೆ. ಅಂದರೆ ಅವನು ಬರೀ ಸಂಪಾದನೆ ಮಾಡೋದಂದ್ರೆ ಲೇಖಕರು ಬರೆದಂತಹ ಎಲ್ಲರಿಂದ ಅದನ್ನು ಕಲೆಕ್ಟ್ ಮಾಡಿ ಅದಕ್ಕೊಂದು ಕೊನೆಯ ತಿದ್ದುಪಡಿಗಳನ್ನು ಮಾಡಿ ಪುಸ್ತಕವನ್ನು ರೆಡಿ ಮಾಡೋದು ಅಷ್ಟೇ ಅವನ ಕೆಲಸ. ಆದರೆ ನಿಜವಾದ ಇಲ್ಲಿ ಕ್ರಿಯೇಟಿವಿಟಿ, ಸೃಜನಾತ್ಮಕತೆಯ ಕೆಲಸ ನಡೆಯೋದು ಸುಪ್ತ ಮನಸ್ಸಿನಲ್ಲಿ. ಇದು ಪ್ಯಾಸಿವ್ ಆ್ಯಂಡ್ ಸೂಪರ್ ಕಾನ್ಷಿಯಸ್, ಮುಂದೆ ನಡೆಯಬಹುದಾದರ ಬಗ್ಗೆ ಹೇಳ್ತಕ್ಕಂಥ ಸಿಕ್ಸ್ ಸೆನ್ಸ್ ಅಂದರೆ ಅಂತರ್ದೃಷ್ಟಿಯನ್ನು ಜಾಗೃತಗೊಳಿಸುತ್ತೆ. ಎಲ್ಲ ಅದ್ಭುತಗಳು ನಡೆಯೋದು ಇಲ್ಲಿ. ಹುಟ್ಟಿನಿಂದ ಸಾಯೋವರೆಗೂ ಕೂಡ ಪ್ರತಿ ಕ್ಷಣ ಆಕ್ಟಿವ್ ಆಗಿರ್ತದೆ. ಸಾವಿರಾರು ಮೈಲಿ ದೂರದಲ್ಲಿರೋದನ್ನು ನೋಡ್ಬೋದು, ತಿಳಿಬೋದು, ಒಳ್ಳೆ ಮೆಸೇಜನ್ನು ಪಾಸ್ ಮಾಡ್ಬೋದು. 1 ಸೆಕೆಂಡ್ನಲ್ಲಿ ಎಷ್ಟು ದೂರ ಬೇಕಾದರೂ ಇಲ್ಲಿ ಹೋಗ್ಬೋದು. ಹೀಗೆ ಯಾವುದೇ ಮಾಹಿತಿ ಬೇಕಾದರೂ ತಂದು ಕೊಡುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು ಅಂದರೆ ಹೃದಯದ ಬಡಿತ, ಉಸಿರಾಟ, ಉಷ್ಣತೆ, ದೇಹದಲ್ಲಿ ನಡೆಯಬೇಕಾದಂಥ ಕ್ರಿಯೆಗಳ ಬಗ್ಗೆ ಕೂಡ ಇದು ತನ್ನ ನಿಯಂತ್ರಣವನ್ನು ಸಾಧಿಸುತ್ತೆ. ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಇದೆ. ಆದರೆ ನಮ್ಮ ಸುಪ್ತ ಮನಸ್ಸಿಗೆ ಥಿಂಕಿಂಗ್ ಎಬಿಲಿಟಿ ಇಲ್ಲ. ಇದು ಸರಿ, ಇದು ತಪ್ಪು ಅಂತ ಏನನ್ನೂ ನೋಡಲ್ಲ. ಕೇವಲ ಮೆಮೊರಿ ಬ್ಯಾಂಕ್ ಥರ ಅಲ್ಲಿ ಏನಿದೆ ಅದು ಬಳಕೆ ಆಗುತ್ತಷ್ಟೆ. ಹುಟ್ಟಿನಿಂದ ಇದುವರೆಗೂ ನೋಡಿದಂತಹ, ಕೇಳಿದಂತಹ, ತಿಂದಿದ್ದರ ಎಲ್ಲ ಮಾಹಿತಿಯನ್ನು ಅತ್ಯಂತ ಸ್ಪಷ್ಟವಾಗಿ ಸೇವ್ ಮಾಡಿರುತ್ತೆ. ಚಿಕ್ಕದರಲ್ಲಿ ನೋಡಿದ ವ್ಯಕ್ತಿಯ ಹೆಸರು ಕೂಡ ನೆನಪಿರುತ್ತಿಲ್ಲಿ. ಆದರೆ ಇಮ್ಯಾಜಿನೇಷನ್ ಯಾವುದು, ರಿಯಾಲಿಟಿ ಯಾವುದು, ಇದು ಸುಪ್ತ ಮನಸ್ಸಿಗೆ ಗೊತ್ತಾಗಲ್ಲ. ಉದಾಹರಣೆ, ನೀವು ಕೆಟ್ಟ ಕನಸನ್ನು ಕಂಡಾಗ ನಿಜವಾಗಿ ನಡೆದಾಗ ಅದು ಏನು ಯಾವ ಮಟ್ಟಿನ ಭಯ ಆಗುತ್ತೋ ಅದು ನಮ್ಗೆ ಆಗ್ತಕ್ಕಂಥದ್ದು ಇರ್ಬೋದು. ಮಾವಿನಕಾಯಿ ಅಥವಾ ನಿಂಬೆ ಹಣ್ಣನ್ನು ನೆನಪು ಮಾಡಿಕೊಂಡ್ರೂ ಕೂಡ ನೀವು ನಿಜವಾಗಿ ತಿನ್ನಬೇಕಾದ್ರೆ ನಿಮ್ಮ ಬಾಡಿನಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಆ ಇಮ್ಯಾಜ್ ಮಾಡಿಕೊಂಡಾಗಲೂ ಕೂಡ ಅದೆಲ್ಲ ಆಗುತ್ತೆ. ಇದಕ್ಕೆ ಜೋಕ್ ಯಾವುದು, ರಿಯಾಲಿಟಿ ಯಾವುದು ಕೂಡ ಗೊತ್ತಾಗಲ್ಲ. ಕೆಲಸ ಮಾಡುವಾಗ ಶಾಶ್ವತವಾಗಿರ್ತೀವಿ ಅಂತ ಅನ್ಕೋಬೇಕು, ಮಾತಾಡ್ಬೇಕಾದ್ರೆ ಆ ಕ್ಷಣವೇ ಕೊನೆ ಅಂತ ನಾವು ಕೆಲಸವನ್ನು ಮಾಡಬೇಕು. ಇಲ್ಲಿ ಎಲ್ಲದಕ್ಕೂ ಸೀರಿಯಸ್ ಆಗಿ ವರ್ಕ್ ಮಾಡುತ್ತೆ. ಜಾಗೃತ ಮನಸ್ಸಿಗೆ ಅಡಿಯಾಳಾಗಿರುತ್ತೆ. ಅಥವಾ ಜಾಗೃತ ಮನಸ್ಸು ಸುಪ್ತ ಮನಸ್ಸಿಗೆ ವಾಚ್ಮ್ಯಾನ್ ಅಥವಾ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಜಾಗೃತ ಮನಸ್ಸು ಅಷ್ಟು ಸುಲಭವಾಗಿ ಎಲ್ಲ ವಿಚಾರಗಳು ಸುಪ್ತ ಮನಸ್ಸಿಗೆ ಹೋಗ್ಲಿಕ್ಕೆ ಬಿಡಲ್ಲ. ಇಲ್ಲಿ ಸುಪ್ತ ಮನಸ್ಸು ಅತ್ಯಂತ ಫಲವತ್ತಾದ ಮಣ್ಣಿನ ಥರ ಕೆಲಸ ಮಾಡುತ್ತೆ. ನೀವು ಏನನ್ನು ಹಾಕ್ತೀರೋ ಅದನ್ನೇ ಬೆಳೆಯುತ್ತೆ. ಬೆಳೆದಿದ್ದೇನೆ ನೀವು ಕೊಯ್ಲು ಮಾಡ್ತೀರಾ, ಆ ಫಲವನ್ನೇ ನೀವು ಊಟ ಮಾಡ್ತೀರಾ. ಅದರಿಂದ ಇದಕ್ಕೆ ಒಳ್ಳೆಯದು ಕೆಟ್ಟದ್ದು ಯಾವುದು ಕೂಡ ಅರಿವಿಗೆ ಆಗಲ್ಲ. ಏನೇ ಕೆಲಸ ಕೊಟ್ಟರೂ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ನಮ್ಮ ಜಾಗೃತ ಮನಸ್ಸು ಕಂಟ್ರೋಲ್ ಮಾಡುತ್ತೆ ಮತ್ತು ಕಾಪಾಡುತ್ತೆ. ಇಲ್ಲಿ ಸುಪ್ತ ಮನಸ್ಸಿಗೆ ಅಸಾಧ್ಯ ಎಂಬ ಕೆಲಸನೇ ಇಲ್ಲ. ಅದು ಎಷ್ಟೇ ಸಣ್ಣದಾಗಲಿ ಅಷ್ಟೇ ದೊಡ್ಡದಾಗಲಿ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯ ವಿಚಾರಗಳನ್ನೇ ಯೋಚಿಸಬೇಕು. ಕೆಟ್ಟದಾದರೂ ಅದು ಹಾಗೆ ಕೆಲಸ ಮಾಡುತ್ತೆ. ಉದಾಹರಣೆ, ನಾವುಗಳು ಯಾವಾಗಲೂ ನಾವು ಬಡವರಾಗ್ತಾ ಇದ್ದೀವಿ, ಬಿಸ್ನೆಸ್ ಸ್ವಲ್ಪ ಲಾಸ್ ಆಗ್ತಾ ಇದೆ, ಆರೋಗ್ಯ ಹದಗೆಡ್ತಾ ಇದೆ, ನನ್ನ ಆರ್ಥಿಕ ಸ್ಥಿತಿ ಕುಸಿತಾ ಇದೆ. ಇದಕ್ಕೆಲ್ಲ ನಾವೇ ಕಾರಣ. ಪ್ರತಿದಿನ ಮನುಷ್ಯನಲ್ಲಿ 60,000 ಆಲೋಚನೆಗಳು ಬರುತ್ತೆ. ಇದರಲ್ಲಿ 2 ಇರುತ್ತೆ. ಒಂದು ಕೆಟ್ಟದ್ದು ಆದರೆ ಅಲ್ಲಿ ಕಟ್ ಮಾಡಬೇಕು ನಾವು. ನೆವರ್ ಕಂಪ್ಲೀಟ್ ನೆಗೆಟಿವ್ ಸೆಂಟೆನ್ಸ್. ಮನುಷ್ಯನ ಸಹಜ ಗುಣ ಅದು. ಈ ನೆಗೆಟಿವ್ ಥಿಂಕಿಂಗು, ಕೆಟ್ಟ ಅಭಿಪ್ರಾಯಗಳು ಬರೋ ಸಹಜ. ತಕ್ಷಣ ಅದು ಗೊತ್ತಾದ ತಕ್ಷಣ ಅದನ್ನು ಅಲ್ಲಿಗೆ ನಿಲ್ಲಿಸಿ. ನಾವು ಹಿಂದೆ ಹಳ್ಳಿಯ ಜನ ಇವರು ಮುಗ್ಧರು ಜನಪದರು ಕೂಡ ಹೇಳ್ತಾಯಿದ್ರು, ಕೆಟ್ಟ ಅಂಶ ಬಂದಾಗ ಬಿಡ್ತು ಅಂತ ಹೇಳಿ. ಅದರಿಂದ ಆ ಪದಗಳನ್ನು ಹೆಚ್ಚು ನಾವು ಪೂರ್ತಿಯಾಗಿ ಹೇಳೋಕ್ಕಿಂತ ಮುಂಚೆನೇ ಅದಕ್ಕೆ ವಾಪಸ್ ಬಂದು ಅದಕ್ಕೆ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಿದಾಗ ಒಳ್ಳೆಯ ಫಲಿತಾಂಶವನ್ನು ನಾವು ಪಡಿಬೋದು. ಮತ್ತಿನ್ನು ಹಾಗೆ ಬಂದರೆ ಪೇರೆಂಟ್ಸ್ಗಳು, ಸ್ನೇಹಿತರು ಕೂಡ ನಿನ್ನಿಂದ ಆಗಲ್ಲ, ಅದು ಆಗ ಕೆಲಸನ ಮಾರಾಯ, ಅದು ಹೋಗ ಅಂಥದ್ದಲ್ಲ ಅಂದರೆ ನಾವು ಅದನ್ನು ಕೇಳಿದಂಥ ನಮ್ಮ ಮನಸ್ಸು ಅದನ್ನೇ ನಂಬಿರುತ್ತೆ. ಆಗ ಆದರೆ ನಾವೇನು ಮಾಡಬೇಕಿಲ್ಲಿ, ಈ ಜಾಗೃತ ಮನಸ್ಸನ್ನು ಬೈಪಾಸ್ ಮಾಡಿ ಸುಪ್ತ ಮನಸ್ಸಿಗೆ ಮೆಸೇಜನ್ನು ಪಾಸ್ ಮಾಡಿದರೆ ಅದು ಎಷ್ಟೇ ಒಳ್ಳೆಯ ದೊಡ್ಡ ಕೆಲಸ ಆಗಿದ್ರೂ ಕೂಡ ಸಾಧನೆ ಮಾಡೇ ಮಾಡುತ್ತೆ. ಅದಕ್ಕಾಗಿ ನಾವು ಪಾಸಿಟಿವ್ ಮೆಸೇಜನ್ನು ಫೀಡ್ ಮಾಡ್ತಾ ಇರಬೇಕು. ಇದಕ್ಕೆ ಒಳ್ಳೆ ಸಮಯ ಅಂದರೆ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇನ್ನೇನು ನಿದ್ರೆ ಹತ್ತುತ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅರೆ ಪ್ರಜ್ಞಾಸ್ಥಿತಿ ಒಂದು ಸಂದರ್ಭ ಇರುತ್ತಲ್ಲ, ಆಗ ನಾವು ನಮಗೆ ಆಗಬೇಕಾದಂಥ ಒಳ್ಳೆಯ ಸಜೆಷನ್ಗಳನ್ನು ಏನು ಚೇಂಜಸ್ ಬೇಕು ಅದನ್ನು ಕೊಡ್ತಾ ಹೋಗಬೇಕು.
ಉದಾಹರಣೆ, ನನ್ನ ಆರ್ಥಿಕ ಸ್ಥಿತಿ ದಿನ ದಿನ ಉತ್ತಮ ಆಗ್ತಾ ಇದೆ, ನಾನು ಮುಂದುವರಿತಾ ಇದ್ದೀನಿ, ಆರೋಗ್ಯ ಸುಧಾರಿಸ್ತಾ ಇದೆ, ನಾನು ಸಂತೋಷವಾಗಿದ್ದೀನಿ. ಹೀಗೆ ಹೇಳ್ತಾ ಬಂದರೆ ಆ ಸಮಯದಲ್ಲಿ ಜಾಗೃತ ಮನಸ್ಸು ಇನ್ಯಾಕ್ಟಿವ್ ಆಗಿರೋದ್ರಿಂದ ತುಂಬ ಸುಲಭವಾಗಿ ಸುಪ್ತ ಮನಸ್ಸಿಗೆ ಮೆಸೇಜನ್ನು ಪಾಸ್ ಮಾಡುತ್ತೆ. ಒಮ್ಮೆ ಪಾಸ್ ಆದಮೇಲೆ ಅದು ಮ್ಯಾಜಿಕ್ ಥರ ಚಮತ್ಕಾರಗಳು ತುಂಬ ಈಸಿಯಾಗಿ ಆಗ್ತಾ ಹೋಗುತ್ತೆ. ನಾವು ಇದನ್ನು ದಿನ ಬೆಳಗ್ಗೆ ಮಲಗೋ ಸಮಯ ಅಥವಾ ಒಳ್ಳೊಳ್ಳೆ ಮೆಸೇಜ್ಗಳನ್ನು ಬರೆಯೋದು ಕೂಡ ಇನ್ನೂ ತುಂಬ ಒಳ್ಳೆಯದು. ಬರೆದದ್ದು ನೇರವಾಗಿ ಸುಪ್ತ ಮನಸ್ಸಿಗೆ ರೆಕಾರ್ಡ್ ಆಗುತ್ತೆ. ಮತ್ತು ಇನ್ನೂ ಇದು ಮಾಡ್ಬೋದು, ಕ್ರಿಯೇಟಿವ್ ವಿಜುವಲೈಸೇಷನ್ ಅಂದರೆ ದೃಷ್ಟೀಕರಣವನ್ನು ಮಾಡೋದು ಅಥವಾ ಸೃಷ್ಟಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಉದಾಹರಣೆ, ನಮಗೇನೋ ಒಂದು ಆಸೆ ಕನಸು ಇರುತ್ತೆ, ಅದನ್ನು ಯಶಸ್ವಿ ಆದಾಗ ಆಗುವ ಸಂತೋಷವನ್ನು ಈಗಲೇ ಅನುಭವಿಸೋದು. ಉದಾಹರಣೆ, ನನಗೆ ಮನೆ ಕಟ್ಟಬೇಕು ಅನ್ನೋದು ನನ್ನ ಜೀವನದ ದೊಡ್ಡ ಆಸೆ ಅಂತ ಅಂದರೆ ಒಂದು ಸೈಟನ್ನು ನಾನು ತಗೊಂಡೆ, ಇಂಥರ ಜೊತೆ ಇದಕ್ಕೆ ತಗೊಂಡೆ, ಒಂದು ಸೈಟನ್ನು ತಗೊಂಡೆ. ಆ ನಂತರ ಮನೆಯ ಪೂಜೆಯನ್ನು ಮಾಡಿಸಿದೆ. ಪೂಜೆಯ ನಂತರ ನಾನು ಫೌಂಡೇಶನ್ ಹಾಕ್ಸಿದ್ದಿರ್ಬೋದು, ಮತ್ತು ಒಂದು ಗೋಡೆ ಏಳ್ತು, ಬಾಗಿಲನ್ನು ನಿಲ್ಲಿಸಿದೆ, ಅಲ್ಲಿ ಅಕ್ಕಪಕ್ಕದವ್ರನ್ನ ಮುತ್ತೈದನ್ನು ಕರೆದು ಕುಂಕುಮವನ್ನು ನಾನು ಕೊಟ್ಟೆ. ಆ ರೀತಿ ಮೊದಲನೇ RCC ಆಯಿತು, ಎರಡನೇ RCC ಆಯಿತು, ಪ್ಲಾಸ್ಟಿಂಗ್ ಆಯಿತು. ಹೀಗೆ ಇಂಟೀರಿಯಲ್ಸ್ ಎಲ್ಲ ತುಂಬ ಅಲಂಕೃತವಾಗಿ ತುಂಬ ವರ್ಣಮಯವನ್ನು ಮನೆಯನ್ನು ನಾನು ಕಟ್ತಾ ಇದ್ದೀನಿ. ಎಲ್ಲ ಮನೆ ಕಂಪ್ಲೀಟ್ ಆಯಿತು. ಇನ್ವಿಟೇಷನ್ ಮಾಡಿ ರಿಲೇಟಿವ್ಸ್ ಫ್ರೆಂಡ್ಸಿಗೆಲ್ಲ ನಾನು ಹಂಚ್ತಾ ಇದ್ದೀನಿ. ಗೃಹ ಪ್ರವೇಶ ಆಯಿತು. ಎಲ್ಲ ಆತ್ಮೀಯರು ನೆಂಟರಿಷ್ಟರು ಬಂದು ನನ್ನನ್ನು ಹರಿಸ್ತಾ ಇದ್ದಾರೆ. ಹೀಗೆ ನನ್ನ ಮನೆಯಲ್ಲಿ ನಾನು ಆರಾಮಾಗಿ ಸಂತೋಷವಾಗಿ ನಾನು ಕೂತು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತೇಳಿ, ಹೀಗೆ ಅದನ್ನು ಪೂರ್ಣವಾಗಿ ಹಂತ ಹಂತವಾಗಿ ನಾವು ದೃಶ್ಯೀಕರಣವನ್ನು ಪ್ರತಿ ದಿನ, ಅಂದರೆ ಅದಾಗ ತನಕನೂ ಎಲ್ಲಿವರೆಗೆ ಅಂದರೆ ಪೂರ್ಣ ಬೆಳಕು ನಮ್ಮ ಬದುಕಲ್ಲಿ ಬರೋವರೆಗೂ ಕೂಡ ಇದನ್ನು ಮಾಡ್ತಾ ಹೋಗಬೇಕು. ಇದನ್ನು ನೀವು ಕಾರನ್ನು ಕೊಳ್ತಕ್ಕಂಥದ್ದಾಗಿರ್ಬೋದು, ಒಂದು ಉದ್ಯೋಗ ಬೇಕಾದಾಗಿರ್ಬೋದು, ಮದುವೆ ಇರ್ಬೋದು, ಮಕ್ಕಳ ಯಶಸ್ಸಿಗಿರ್ಬೋದು, ಆರೋಗ್ಯ, ಹಣಕ್ಕೆ, ಎಲ್ಲದಕ್ಕೂ ಇದೇ ನಿಮ್ಮ ಸ್ಟೆಪ್ಗಳನ್ನು ಪೂರ್ಣವಾಗಿ ಅದನ್ನು ಅನುಭವಿಸಿ ನಿಜವಾಗಿ ಯಶಸ್ವಿಯಾದಾಗ ಯಾವ ಸಂತೋಷವನ್ನು ನಾವು ಅನುಭವಿಸ್ತೀವೋ ಅದನ್ನೇ ನಾವಿಲ್ಲಿ ಅನುಭವಿಸಿ ಅದನ್ನು ಆಸ್ವಾದಿಸಿದಾಗ ಅದು ಏನು ಮಾಡುತ್ತೆ, ಸುಪ್ತ ಮನಸ್ಸು ಪದೇ ಪದೇ ಅದೇಲಿ ನಮಗೆ ಹೆಚ್ಚೆಚ್ಚು ಕೆಲಸ ಮಾಡ್ತಾ ಅದು ನಿಜವಾಗ ಕಡೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಇದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ನಾವು ಸುಪ್ತ ಮನಸ್ಸನ್ನು ಬಳಸಿ ಅದ್ಭುತವಾದ ಕೆಲಸವನ್ನು ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಧನ್ಯವಾದಗಳು.